ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಗುತ್ತಿಗೆಯನ್ನು ನಾವು ಹಾಕಿದ್ದೇವೆ. ಆ ಉದ್ದೇಶದಿಂದ ಇವತ್ತು ಸರ್ಕಾರ ನಮ್ಮ ಬೇಡಿಕೆ ಮನದು ಇವತ್ತು ಕಾಲುವೆ ಮುಖಾಂತರ ಕೆರೆಗೆ ನೀರನ್ನು ಬಿಟ್ಟಿದ್ದಾರೆ. ಈಗಾಗಲೇ ಡ್ಯಾಮ್ನಲ್ಲಿ ನೀರು ಭಾಳಷ್ಟು ಕಮ್ಮಿ ಇದೆ. ಆದರೂ ಕೂಡ ನಮಗೆ 1 TMC ನೀರು ನಮ್ಮ ಮುದ್ದೆಗಳ ಕೆರೆಗೆ ನೀರು ತುಂಬ ಕೊಡಲೇಬೇಕು ಅಂತೇಳಿ ಹಠ ಮಾಡಿ ನೋಡ್ರಿ ಭಾಳ ಭಾಳ ರಾಜ್ಯ ಅದ ರೀ. ಆದ್ರೂ ನಮ್ಮ ರೈತರು ಭಾಳ ಹಳೆ ನಮ್ಮೂರು ನೀರು ಬರ್ತಾ ಇವನೇ ಅಂದ್ರೆ ನಮಗೆ 40 ನೋಡಿ ನಮ್ಮ ರೈತರ ಭಾಳ ಹೋರಾಡ್ಯಾರ. ಆದ್ರೆ ಕಬ್ಬು ಹೋರಾಡಿದ್ರು, ನೀರು ಹೋರಾಡಿದ್ರು. 100 ಎಕರೆ ಬಂದವರಿಗೆ ನಮಸ್ಕಾರ. ಏನು ಮೊನ್ನೆ ಆಲ್ಮಟ್ಟಿಯ KP ಚಾನಲ್ ಮುಖ್ಯ ಇಂಜಿನಿಯರ್ ಕಚೇರಿಗಳ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಒಂದು ದಿನದ ಹೋರಾಟವನ್ನು ಮಾಡಿದ ಪ್ರತಿಫಲವಾಗಿ ಇವತ್ತು ಮುದ್ದೇಬಿಹಾಳ ತಾಲೂಕಿನ ನೀವೆಲ್ಲ ನೋಡ್ಬೋದಿಲ್ಲ, ಕೆರೆ ನೀರು ಹರಿಸುವಂಥ ಒಂದು ಯೋಜನೆ ಈಗಾಗಲೇ ಕಾಲುವೆ ಮುಖಾಂತರ ನೀರನ್ನು ಬಿಟ್ಟು ಈ ಭಾಗದಲ್ಲಿರುವಂಥ 36 ಕೆರೆಗಳನ್ನು ತುಂಬಿಸ್ರಿ ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಶಾಂತಗೌಡ ಪಾಟೀಲ್ ನಡಳ್ಳಿಯವರ ಒಂದು ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಮಾಡಲಾಗಿತ್ತು. ಅದರ ಒಂದು ಪ್ರತಿಫಲವಾಗಿ ಇವತ್ತು ಮುದ್ದೇಬಿಹಾಳ ತಾಲೂಕಿನಲ್ಲಿ ಪ್ರತಿಯೊಂದು ಕೆರೆಗಳನ್ನು ತುಂಬಿಸುವಂಥ ಒಂದು ಯೋಜನೆ ಈಗಾಗಲೇ ನಡೀತಾ ಇದೆ. ಅದಕ್ಕೆ ಎಲ್ಲ ರೈತ ಬಾಂಧವರಲ್ಲಿ ಏನು ವಿನಂತಿ ಮಾಡ್ಕೊತೀವಪ್ಪ ಅಂತಂದ್ರೆ, ಈ ವರ್ಷ ಹವಾಮಾನ ಇಲಾಖೆಯ ಒಂದು ಮುನ್ಸೂಚನೆ ಪ್ರಕಾರ ಏನು ಎಲ್ಲಿನೋ ಅನ್ನುವಂಥ ಒಂದು ಬರಗಾಲದ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನೊಳಗೆ ತಾವು ಕೂಡ ಎಚ್ಚೆತ್ತುಕೊಂಡು ಪ್ರತಿಯೊಂದು ಹಳ್ಳಿಯ ಎಲ್ಲ ಕೆರೆಗಳನ್ನು, ಹಳ್ಳಗಳನ್ನು, ಬಾಂಧರ್ಗಳನ್ನು ಸಂಪೂರ್ಣವಾಗಿ ತುಂಬಿಸ್ಕೊಂಡು ಇಡಬೇಕಂತೇಳಿ ಈ ಮೂಲಕ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ಥರನಾಗಿ KP ಚಾನಲ್ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಹಕಾರ ಮಾಡಿ ಏನು ಮುದ್ದೇಬಿಹಾಳ ತಾಲೂಕಿನ 36 ಕೆರೆಗಳನ್ನು ಮೊದಲನೇ ಭಾಗದಲ್ಲಿ ತುಂಬಿದಿಲ್ಲ, ಅದನ್ನು ಸಂಪೂರ್ಣವಾಗಿ ತುಂಬಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ರೈತ ಬಾಂಧವರು ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂತಂದ್ರೆ, ಯಾರೂ ಕೂಡ ನೀರನ್ನು ವೆಚ್ಚ ಮಾಡಲಾರದೆ ಅವಶ್ಯಕ್ಕೆ ಅನುಗುಣವಾಗಿ ಬಳಕೆ ಮಾಡ್ಕೋಬೇಕು ಮತ್ತು ಮುಂದಿನ ಒಂದು ವಿಚಾರ ಇಟ್ಟುಕೊಂಡು ಅತ್ಯಂತ ಮಿತವಾಗಿ ಬಳಸುವುದರ ಜೊತೆಗೆ ಈ ಎಲ್ಲ ನೀರನ್ನು ಸದ್ಬಳಕೆ ಮಾಡ್ಕೋಬೇಕಂತೇಳಿ ಎಲ್ಲ ಬಾಂಧವರಿಗೆ ರೈತ ಬಾಂಧವರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ KP ಚಾನಲ್ ಇಲಾಖೆ ಅಧಿಕಾರಿಗಳಿಗೆ ಆಗ್ರಹವನ್ನು ಮಾಡಿದರು. ನಾವೆಲ್ಲರೂ ಸೇರಿ ಕಚೇರಿಗೆ ಹೋಗಿ ನಮ್ಮ ಮುದ್ದೇಬಿಹಾಳದ ಎಲ್ಲ ಕೆರೆಗಳನ್ನು ತುಂಬಬೇಕು ಅಂತೇಳಿ ನಾವು ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೆವು. ಯಾಕಪ್ಪ ಅಂತಂದ್ರೆ ಸುಮಾರು 6,000 ಎಕರೆ ಕಬ್ಬು ಒಣಗಕತ್ತಿತ್ತು ರೈತರು. ಎಲ್ಲ ಡೊಂಕಮಡು, ಅಡಿಸೋನಾಳ, ಆಮೇಲೆ ಗೋನಾಳ, ಜಲ್ಪೂರು, ಅಡಿಹುಲುಬಾಳ ಇವೆಲ್ಲ ಹಳ್ಳಿಗಳು, ಆ ಕಡೆ ಹೊಕ್ರಾಣಿ, ಬೆಕ್ಕೇರಾಳ ಇವೆಲ್ಲ ಹಳ್ಳಿಗಳ ಏನಾಗತ್ತಿತ್ತಪ್ಪ ಅಂದರೆ ಎಲ್ಲ ಕೆರೆಗಳಲ್ಲಿ ನೀರು ಖಾಲಿಯಾಗಿ ರೈತರ ಬಾವಿಯಲ್ಲಿ, ಬೋರ್ವೆಲ್ಲಲ್ಲಿ ನೀರು ಕಮ್ಮಿಯಾಗಿ ಅದರಿಂದ ರೈತರ ಕಬ್ಬೆಲ್ಲ ಭಾಳಷ್ಟು ಹಾನಿ ಆಗತ್ತಿತ್ತು. ಹೀಗಾಗಿ ಅನೇಕ ಜನ ರೈತರು ನಮ್ಮ ರೈತ ಸಂಘಕ್ಕೆ ಬಂದು ಮನವಿ ಮಾಡಿಕೊಂಡಾಗ ನಾವೆಲ್ಲ ರೈತ ಸಂಘದ ಮುಖಂಡರು ಮತ್ತು ಗ್ರಾಮದ ಎಲ್ಲ ರೈತರನ್ನು ಒಳಗೊಂಡು ಸುಮಾರು 200 ಜನ ರೈತರು ಅವತ್ತು ಇಲಾಖೆಯ ಗುತ್ತಿಗೆಯನ್ನು ನಾವು ಹಾಕಿದ್ದೇವೆ. ಆ ಉದ್ದೇಶದಿಂದ ಇವತ್ತು ಸರ್ಕಾರ ನಮ್ಮ ಬೇಡಿಕೆ ಮನದು ಇವತ್ತು ಕಾಲುವೆ ಮುಖಾಂತರ ಕೆರೆಗೆ ನೀರನ್ನು ಬಿಟ್ಟಿದ್ದಾರೆ. ಈಗಾಗಲೇ ಡ್ಯಾಮ್ನಲ್ಲಿ ನೀರು ಭಾಳಷ್ಟು ಕಮ್ಮಿ ಇದೆ. ಆದರೂ ಕೂಡ ನಮಗೆ 1 TMC ನೀರು ನಮ್ಮ ಮುದ್ದೇಬಿಹಾಳ ಕೆರೆಗಳಿಗೆ ನೀರು ತುಂಬ ಕೊಡಲೇಬೇಕು ಅಂತೇಳಿ ಹಠ ಮಾಡಿ ಮತ್ತು ನಮ್ಮ ರೈತ ಸಂಘದ ಮುಖಂಡರು ಬೆಳಗಾವಿಗೆ ಹೋಗಿದ್ದರು. ಬೆಳಗಾವಿಗೆ ಹೋಗಿ ಅಲ್ಲಿ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡು, ಜಾನಕಿ ಮೇಡಮ್ ಅವರಿಗೆ ಮನವಿಯನ್ನು ಮಾಡಿಕೊಂಡು ಅವರು ಆಗಿಂದಾಗಲೇ ಎಲ್ಲ ಅವರಿಗೆ ಪರ್ಮಿಷನ್ ಕೊಟ್ಟು ಇವತ್ತು ನೀರನ್ನು ಬಿಡೋಕ್ಕೆ ಆದೇಶವನ್ನು ಮಾಡಿದರೆ ಅದರ ಪ್ರಕಾರ KP ಚಾನಲ್ ಅಧಿಕಾರಿಗಳು ನೀರನ್ನು ಬಿಟ್ಟಿದ್ದಾರೆ. ಅದು ಭಾಳ ತುಂಬ ಸಂತೋಷವಾದ ವಿಷಯ. ಹೇಳೋದು ಏನಪ್ಪ ಅಂದರೆ, ಈ ಸಲ ಮಳೆಗಾಲ ಕಮ್ಮಿ ಇದೆ ಅಂತ ಹವಾಮಾನ ಇಲಾಖೆ ಹೇಳಾಗ್ತಾ ಇದೆ. ಆ ಕಾರಣದಿಂದ ರೈತರು ನೀರನ್ನು ವ್ಯರ್ಥ ಮಾಡದೆ ಸರಿಯಾಗಿ ಬಳಸ್ಕೋಬೇಕು, ನೀರನ್ನು ಹಾಳು ಮಾಡಬಾರ್ದು. ಅದ್ರ ಜೊತೆಗೆ
ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ ಎಲ್ಲ ರೈತ ಸಂಘದ ಎಲ್ಲ ಮುಖಂಡರು ರೈತರು ತಮ್ಮ ಎಲ್ಲ ಕೆರೆಗಳನ್ನು ಭರ್ತಿ ಮಾಡ್ಕೋಬೇಕು. ಯಾವುದೂ ಕೆರೆಗಳನ್ನು ಅರ್ಧಂಬರ್ಧ ತುಂಬಿಸ್ಬಾರ್ದು, ಪೂರ್ಣ ಕೆರೆಗಳನ್ನು ತುಂಬಿಸ್ಬೇಕು. ಒಂದು ವೇಳೆ ಯಾವುದೇ ಅಧಿಕಾರಿಗಳು ಪೂರ್ಣ ಕೆರೆಗಳನ್ನು ತುಂಬಿಸದೇ ಇದ್ದರೆ ನೀವು ರೈತರ ಸಂಘದ ಗಮನಕ್ಕೆ ತೊಗೊಂಬರ್ರಿ, ಅದು ಕಂಟಿನ್ಯೂ ಪೂರ್ಣ ನೀರು ತುಂಬಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳಿ 12 ಮಾತು ಬಿಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.